ಮೇಲೆ ಹೌದು. ಓಕೆ, ಇನ್ನ ಚಿಕ್ಕಣ್ಣ ಅವರು ಹೀರೋ ಆಗ್ತೀನಿ ಅಂತಂದಾಗ ಅಷ್ಟೊಂದು ಈಸಿ ಇರಲಿಲ್ಲ. ಅಂದ್ರೆ ಇಂಡಸ್ಟ್ರಿಲಿ ಒಂದಷ್ಟು ಜನಕ್ಕೆ ಕೇಳೋದು, ಒಂದಷ್ಟು ಫೀಡ್ಬ್ಯಾಕ್ ತಗೊಳ್ಳೋದು. ಎಷ್ಟೋ ಜನ ನೀವು ಹೀರೋ ಆಗ್ತೀರಾ ಅಂತಂದಾಗ ಮೂಗ್ ಮುರಿದಿದ್ದು ಉಂಟು, ಇಷ್ಟ ಆಗ್ದಲ್ಲೇ ಬಾಯಿಗೆ ಬಂದಂಗೆ ಮಾತಾಡಿದ್ದು ಉಂಟು, ಕೊಂಕು ಮಾತಾಡಿದ್ದು ಉಂಟು, ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದು ಉಂಟು. ಅವರಿಗೆಲ್ಲ ಇವತ್ತಿನ ತಗೊಳ್ತಾರೆ. ನಾನೇನು ಉತ್ತರ ಕೊಡೋ ಜನನೇ ಕೊಟ್ಬಿಟ್ಟವ್ರಲ್ಲ ಸರ್. ನಾವು ಮಾತಾಡಿ ಯೂಸೇ ಇಲ್ಲ. ಕೇಳಿಸ್ಕೊಂಡು ಏನಂದರೆ ಯಾರಿಗೂ ಇಲ್ಲಿ ಯಾರ ಲೈಫು ಯಾವತ್ತು ಹೆಂಗಾಗತ್ತೆ ಹೇಳೋಕ್ಕಾಗಲ್ಲ. ಅವಾಗಿಂದ ಎಲ್ಲರೂ ಹೇಳ್ತಾರೆ ಸರ್ಕಲ್ಲೇ ಇದು, ಗಡಿಯಾರನೇ. ಮೇಲಿದ್ದವ್ರು ಕೆಳಗೆ ಬಂದೇ ಬರ್ತಾರೆ, ಕೆಳಗಿದ್ದವ್ರು ಮೇಲೆ ಹೋಗ್ತಾರೆ. ಅದು ಜೀವನ. ಅದು ಜೀವನ ಅಂದಮೇಲೆ ಏಳು ಬೀಳು, ನೋವು ನಲಿವು ಸಹಜ ಎಲ್ಲ ಇರುತ್ತೆ. ಬಟ್ ನಾವು ಯಾರಿಗಾದರೂ ಸಪೋರ್ಟ್ ಮಾಡೋಕ್ಕಾಗತ್ತಾ? ಮಾಡಿರಿ. ಆಗಲಿಲ್ವಾ? ನೋ ಪ್ರಾಬ್ಲಮ್. ಯಾರು ಕೇಳ್ಕೊಂಬರಲ್ಲ. ಯಾರು ಬಂದು ಬೆಗ್ ಮಾಡ್ತಾರ? ಯಾರೂ ಇಲ್ಲ. ಬಟ್ ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಆಮೇಲೆ ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡಬಾರ್ದು. ಮಾತಾಡೋರು ಮಾತಾಡ್ಕೊಳ್ಳಿ, ಮಾತಾಡೋರು ಹಂಗೆ ಇರ್ತಾರೆ. ಮಾತಾಡಿಸ್ಕೊಂಡವರು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ಕೆಲವ್ರು ಹೇಳಿದ್ದಾರೆ, ನಾನು ಎಲ್ರಿಗೂ ನೆಗೆಟಿವ್ ಅಂತ ಹೇಳಲ್ಲ, ಕೆಲವ್ರು ಕನ್ಸನ್ಗೂ ಹೇಳಿದ್ದಾರೆ, ಇಲ್ಲ ಇವನು ಚೆನ್ನಾಗಿದ್ದಾನೆ, ಯಾಕೆ ಬೇಕು, ಬೇಡ ನೀನು ಇದನ್ನೇ ಕಂಟಿನ್ಯೂ ಮಾಡು ಅಂತಲೂ ತುಂಬ ಜನ ಹೇಳಿದ್ದಾರೆ. ಬಟ್ ಅವ್ರಿಗೆಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಹಂಗೆ ಹೇಳಿದವ್ರಿಗೆ ನಾನು ವಾಪಸ್ ಹೇಳ್ಬೋದು, ನನ್ನ ತಲೆಯಲ್ಲಿ ಏನಿದೆ, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ. ಈಗ ಒಂದಷ್ಟು ಜನ ಒಳ್ಳೆ ಉದ್ದೇಶ ಹೌದು. ಈಗ ದರ್ಶನ್ ಸರ್ ಆಗ್ಬೋದು, ಯಶ್ ಅವರೆಲ್ಲ ಆಗ್ಬೋದು, ಅವರೆಲ್ಲ ಅವರೂ ಹೇಳಿದರು ಈಗ ಆರಾಮಾಗಿದೆಯಾ, ಯಾಕೆ ಬೇಕು ಹಂಗೆ ಹಿಂಗೆ ಅಂತ. ಅವ್ರದ್ದೇನಿರುತ್ತೆ, ಹೀರೋ ಅಂದ ತಕ್ಷಣ ಸುಮ್ಮನೆ ಯಾರೋ ಏನೋ ತಲೆಗೆ ತುಂಬಿಡ್ತಾರೆ, ಫುಲ್ ಮಾಸ್ ಗೀಸ್ ಮಾಡಿಕೊಂಡು ಫೈಟ್ ಗೀಟ್ ಮಾಡಿಕೊಂಡು ಲೈಫ್ ಹಾಳಾಗ್ಬಿಟ್ಟದು ಹಂಗೆ ಹಿಂಗೆ ಅಂತ. ಅವ್ರುಗಳು ಹೇಳಿದಾಗ ಇಲ್ಲ, ನಾನು ಅವ್ರ ಕತೆ ಹೇಳಿದಾಗ ಇಲ್ಲ ಹಿಂಗಿದೆ, ಹೌದಾ ಹಂಗಿದ್ರೆ ಚೆನ್ನಾಗಿದೆ ಮಾಡು ಅಂತ. ಸೊ ಇದನ್ನು ನಾನು ಎಲ್ರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಹಂಗೆ ಪ್ರೀತಿಯಿಂದ ಹೇಳ್ದವ್ರಿಗೆ ಹೇಳ್ಬೋದು, ನಾವು ಒಪ್ಪಿಸ್ಬೋದು. ಇನ್ನು ಕೆಲವ್ರು ಊರಿಗಳಿಗೆ ಹೇಳ್ದವ್ರೆ ಊರ್ಕಳ್ಳಿ ನಾವೇನು ಮಾಡೋಕ್ಕಾಗತ್ತೆ? ನಾವು ನೋಡ್ದಂಗೆ, ನಾವು ಕೇಳ್ದಂಗೆ, ನಿಮ್ಮ ಅಬ್ಸೆನ್ಸ್ ಅಲ್ಲಿ ನಾವುಗಳು ಇಂಡಸ್ಟ್ರಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಕೇಳ್ದಂಗೆ ಯಾರು ನೋಡ್ತಾರೆ ಅವನ್ನ? 100% ಯಾರು ನೋಡ್ತಾರೆ ಅಲ್ಲ, ಹಿಂದಿನ ದಿನ ಹೇಳೋರು ಸ್ಯಾಮ್. ಶುಕ್ರವಾರ ರಿಲೀಸ್ ಅಲ್ವಾ, ಗುರುವಾರ ಯಾವ ನೋಡ್ತಾನೆ. ನಾವು ಎಷ್ಟು ವರ್ಷದಿಂದ ಇಲ್ಲಮ್ಮ ಇಂಡಸ್ಟ್ರಿಯಲ್ಲಿ, ಇವನ್ ಪಿಕ್ಚರ್ಗೆಲ್ಲ ಜನ ಬಂದ್ಬಿಡ್ತಾರೆ, ಭ್ರಮೇಲೆ ಬದುಕವನೆ ಹಂಗೆ ಹಿಂಗೆ ಅಂತ. ನಾನು ಯಾಕ್ರೆ ಹೆಂಗೆ ಮಾತಾಡ್ತೀರಾ? ನಿಮ್ಗೇನು ಲಾಸು ಇಲ್ಲ. ಈಗ ಹಂಗೆ ಹೇಳೋ, ಈಗ ನಮ್ಮ ಪಿಕ್ಚರ್ ಸೋತಿದ್ರೆ ಲಾಸ್ ಯಾರಿಗೆ? ಪ್ರೊಡ್ಯೂಸರ್ಗೆ, ನನಗೆ. ಈಗ ಗೆದ್ದರೂ ಲಾಭ ಯಾರಿಗೆ? ಪ್ರೊಡ್ಯೂಸರ್ಗೆ, ನನಗೇನೆ. ಅವ್ರಿಗೇನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಹ್ಞೂ, ಅದಕ್ಕೆ ಯಾಕೆ ಮಾತಾಡಬೇಕು ಅಂತ ನಾನು. ಈಗ ನಾವುಗಳೇ ಆದರೂ ಅಷ್ಟೇ. ಈಗ ಯಾರ್ದು ನಮಗೆ ಗೊತ್ತಿರೋರು ಗೊತ್ತಿಲ್ದಿರೋರು ಅವ್ರಗಳ ಬಗ್ಗೆ ಮಾತಾಡೋಕೆ ನಮ್ಗೇನು ರೈಟ್ಸ್ ಇದೆ? ಯಾಕೆ ಮಾತಾಡಬೇಕು? ಆದರೆ ಒಳ್ಳೇದು ಬಯಸೋಕಿಲ್ಲ, ಮುಚ್ಕೊಂಡಿರ್ಬೇಕು. 100% ಆಗಿದೆ. ತುಂಬ ಜನ ಮಾತಾಡೋರೆ, ಸಹಜ. ಮಾತಾಡೋರು ಇರ್ಲಿ, ಒಳ್ಳೇದು ಕೆಟ್ಟದ್ದು ಎರಡೂ ಇರಬೇಕಲ್ಲ. ನಾನು ಯಾರ ಹತ್ರನೂ ಶೇರೇ ಮಾಡ್ತಿರ್ಲಿಲ್ಲ. ಇವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಅಂತ. ಮತ್ತೆ ಆಮೇಲೆ ಜಾಸ್ತಿ ತಲೆನೂ ಕೆಡ್ಸ್ಕೊತಿರ್ಲಿಲ್ಲ ನಾನು. ಹೇಳಿದ್ರೆ ನೆಗೆಟಿವ್ನ ಅಲ್ಲೇ ಬಿಟ್ಬಿಡ್ತೀನಿ ನಾನು. ಅದನ್ನು ಎಳ್ಕೊಂಡು ಇದು ಮಾಡ್ಕೊಂಡು ಹೋಗಲ್ಲ. ಓಕೆ ಬಿಡ್ರಪ್ಪ ಅಂದ್ಕೊಳ್ರಿ ಅಂತ. ಈಗ ಯಾರೂ ಮಾತಾಡಲ್ವ? ಈಗಲೂ ಮಾತಾಡ್ಬೋದು, ಫ್ಲೂಕಲ್ಲಿ ಹೋಗ್ತಿದೆ ಅಂದ್ರು ಅನ್ಬೋದು, ಹೇಳೋಕ್ಕಾಗಲ್ಲ. ಫ್ಲೂಕಲ್ಲಿ 3 ವಾರ 4 ವಾರ ಎಲ್ಲ ಸಿನಿಮಾ ಹೋಗಲ್ಲ, ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅವ್ರುಗಳು ಹೇಳೋದು ಅಷ್ಟೇ, ಬಿಟ್ಬಿಟ್ರಿ ಯಾಕೆ ಮಾತಾಡ್ತೀರಾ ಅಂತ. ಇನ್ನು ಗಾರೆ ಕೆಲಸ ಮಾಡ್ತಿದ್ದಂತಹ ದಿನಗಳು ಕಟ್ ಮಾಡಿದ್ರೆ ಸಿನಿಮಾ ಕಲೆಕ್ಷನ್ ಕೋಟಿ ನಂಬಕ್ಕಾಗಲ್ಲ ಅದನ್ನ. ಯಾಕೆಂದರೆ ಇದುವರೆಗೂ ನಾನೇ ನೋಡಿಲ್ಲ ನಮ್ಮ ಪಿಕ್ಚರ್ಲಿ ಆಗಿರೋ ಕಲೆಕ್ಷನ್ಸು. ಅಷ್ಟು ಕೋಟಿ ನಾನೇ ನೋಡೂ ಇಲ್ಲ ಇನ್ನು. ನಮ್ಮ ಹತ್ರ ಇದೆ. ಹೌದಾ? 213 ಥಿಯೇಟ್ರು, 7116 ಶೋಸು, ಅದರಲ್ಲಿ 971 ಶೋಸ್ ಹೌಸ್ಫುಲ್ಲು. ಹೌದು. ಟೋಟಲ್ ಕಲೆಕ್ಷನ್ನು 7,59,00,000. ಕೇಳೋಕ್ಕೆ ಚಂದ. ಈಗಿನ್ನ ಜಾಸ್ತಿ ಆಗಿದೆ ಅದು. ಫಸ್ಟ್ ವೀಕ್ ಈ ರೇಂಜಿಗೆ ಕಲೆಕ್ಷನ್ ಬರ್ತದೆ. ಗಾರೆ ಕೆಲಸ ಮಾಡ್ಕೊಂಡಿದ್ದು ಹುಡುಗ. ಸರ್, ನಾನು ಅದೇ ಅವಾಗಲೇ ಹೇಳದ್ನಲ್ಲ, ಅವ್ನು ಯಾರು, ಅವ್ನ ಹಿನ್ನೆಲೆ ಏನು ನೋಡಲ್ಲ. ಎಸ್ಪೆಷಲಿ ನಮ್ಮ ಕನ್ನಡಿಗರು. ಬೇರೆ ಸ್ಟೇಟಲ್ಲಿ ಹೆಂಗಿದೆ ನಂಗೆ ಅದು ಸಂಬಂಧನೂ ಗೊತ್ತೂ ಇಲ್ಲ ಅದು. ಬಟ್ ನಮ್ಮ ಕನ್ನಡಿಗರಲ್ಲಿ ಏನಂದರೆ ಅವನಿಗೊಂದು ಪ್ರತಿಭೆ ಇದೆ ಅಂತ ಗೊತ್ತಾದರೆ ಯಾರೇ ಆಗಲಿ 100% ಕೈ ಬಿಡಲ್ಲ, ಬೆಳೆಸ್ತಾರೆ. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಉಪಾಧ್ಯಕ್ಷ ಸಿನಿಮಾ. ಬಟ್ ಅದೇ ಕೋಟಿ ಅನ್ನೋದು ಕೇಳೋಕ್ಕೆ ಒಂಥರ ಸುಖ. ಯಾಕೆಂದರೆ ಎಲ್ಲೋ 45 ರೂಪಾಯಿ ಒಂದು ದಿನಕ್ಕೆ
ಕೆಲಸ ಮಾಡ್ತಿದ್ದವನು ಇವತ್ತು ಅದು ನನಗೆ ಬರಲ್ಲ ಬಿಡ್ರಿ, ನಮ್ಮ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಬಟ್ ಆದರೂ ನಮ್ಮ ಸಿನಿಮಾಗೆ ನೆಕ್ಸ್ಟ್ ಸಿನಿಮಾಗೆ ಒಂದು ಬೇಸ್ ತಾನೆ ಅದು. ಅದ 100%. ಎಲ್ಲ ಒಬ್ಬ ಇಂಜಿನಿಯರ್ ಒಂದು ಬಿಲ್ಡಿಂಗ್ ಚೆನ್ನಾಗಿ ಕಟ್ತಾ ಅಂದ್ರೆ ಈ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದಂಗೆ ಗುರು ಅವನಿಗೆ ಕೊಡೋಣ ಕೆಲಸ. ಅದೌದು, ಈಗ ಹೇಳಿದ್ರಲ್ಲ ಮೆರಿಟು ಅಂತ. ಹಂಗಾಗಿ ಬಟ್ ಇದೆಲ್ಲ ಒಂಥರ ಹೌದಾ ನಿಜಾನ ಅನ್ನೋ ಥರದ್ದೇ ಇದೆ. ಬಟ್ ಅದೇ ಏನಂದರೆ ಒಂದು ಕಷ್ಟಪಟ್ಟು ಶ್ರದ್ಧೆಯಿಂದ ಒಂದು ಕೆಲಸ ಮಾಡಿದ್ರೆ ಯಾವುದೇ ಕೆಲಸದಲ್ಲಾದರೂ ಖಂಡಿತವಾಗ್ಲೂ ಯಶಸ್ಸು ಭಗವಂತ ಕೊಡ್ತಾನೆ. ಅದಕ್ಕೆ ಇದು ಉದಾಹರಣೆ. ಈಚೆಗೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ ಅದೊಂದು ಟ್ರೆಂಡ್ ಆಗೋಗಿದೆ. ಟ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಡಾಲಿ ಅವರು ಆ ಡೈಲಾಗ್ನ ಹೇಳಿದ್ದು. ಬಟ್ ಅದು ಸತ್ಯನೂ ಹೌದು, 100% ಸತ್ಯ. ಏನಕ್ಕೆ ಅಂದರೆ ಬಡವ್ರ ಮಕ್ಕಳು ಅಂದರೆ ಆಲ್ಮೋಸ್ಟ್ ನಮ್ಮಲ್ಲಿ ಮಿಡಲ್ ಕ್ಲಾಸ್ ಅವರೇ ಜಾಸ್ತಿ ಇರೋದು. ಸೊ ಹಂಗಾಗಿ ಅವ್ರುಗಳಿಗೆ ಗೊತ್ತಿರುತ್ತೆ ಕಷ್ಟ ಏನು, ಯಾವ ಥರ ಬಂದಿರ್ತಾರೆ, ಆಮೇಲೆ ಎಲ್ಲ ನೋಡಿರ್ತಾರಲ್ಲ ನಾವು ಬೆಳೆದು ಬಂದ ಆದಿಗಳನ್ನ. ಸೊ ಹಂಗಾಗಿ ಖಂಡಿತವಾಗ್ಲು ಬಡವ್ರ ಮಕ್ಕಳನ್ನ ಕೈ ಬಿಡಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಖಂಡಿತವಾಗ್ಲು.